ಇನ್ನು ಚಿತ್ರದುರ್ಗದಲ್ಲಿ ವರ್ಷಿತಾ ಸಾವಿಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ವರ್ಷಿತಾ ಸಾವನ್ನಪ್ಪಿದ್ಲು. ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿರೋದು. ತಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಚೇತನ್ ತಪ್ಪೊಪ್ಪಿಕೊಂಡಿದ್ದಾನೆ. ಪೊಲೀಸರ ವಿಚಾರಣೆಯ ವೇಳೆ ವರ್ಷಿತಾ ಸಾವಿಗೆ ಸಂಬಂಧಪಟ್ಟಂತೆ ಚೇತನ್ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಚಿತ್ರದುರ್ಗ ಪೊಲೀಸರಿಂದ ಆರೋಪಿ ಚೇತನ್ ಬಂಧನ ಕೂಡ ಆಗಿದೆ. ಕೆಳಗೋಟೆ ಬಡಾವಣೆಯ ನಿವಾಸಿ ಆರೋಪಿ ಚೇತನ್ ಪೆಟ್ರೋಲ್ ಹಾಕಿ ಸುಟ್ಟಿದ್ದೀನಿ ಅಂತ ಚೇತನ್ ಹೇಳಿದ್ದಾನೆ. ಕಾರಣವನ್ನು ಕೂಡ ಆತ ಹೇಳಿದ್ದಾನೆ. ಬೇರೊಬ್ಬನ ಜೊತೆಗೆ ಸಂಬಂಧ ಇತ್ತು, ಹಾಗಾಗಿ ನಾನು ಆಕೆಯನ್ನ ಕೊಲೆ ಮಾಡದೆ, ನಾನೇ ಕೊಲೆ ಮಾಡಿದ್ದೀನಿ, ಆಕೆಗೆ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಚೇತನ್ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ವರ್ಷಿತಾ ಕೊಲೆಯನ್ನು ಖಂಡಿಸಿ ಯಾರು ಕೊಲೆಗಾರ ಇದ್ದಾನೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ಕೂಡ ನಡೀತು. ಧರಣಿ ನಿರತರ ಬಳಿಗೆ ಬಂದು ಮನವಿ ಸ್ವೀಕರಿಸಿದ್ರು ಡಿಸಿ ವೆಂಕಟೇಶ್ ಅವರು. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಹಾಗಾಗಿ ಇವತ್ತು ಡಿಸಿ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ಗೋ ಪ್ರಯತ್ನ ಮಾಡಿದ್ರು. ಆಗ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಸ್ವಲ್ಪ ನೂಕಾಟ ತಳ್ಳಾಟ ಕೂಡ ಆಯಿತು. ಕೊನೆಗೂ ಡಿಸಿ ಬಂದರು ಸ್ಥಳಕ್ಕೆ. ಡಿಸಿ ವೆಂಕಟೇಶ್ ಅವರು ಬಂದು ಮನವಿ ಪತ್ರವನ್ನು ತಗೊಂಡ್ರು.